ನೆಟ್ವರ್ಕ್ ಮಾರ್ಕೆಟ್ನೇ ದೇವರು ಅಂತ ನಂಬ್ಕೊಂಡಿರೋ ನಮ್ಮ ಹುಡುಗನ ಕತೆ. ಅಯ್ಯೋ ಇವನೇ ಕಾಲ್ ಮಾಡ್ತಾನೆ, ಹೆಂಗ ಮ್ಯಾನೇಜ್ ಮಾಡ್ಕೊಂಬಿಡೋಣ. ಗುಡ್ ಮಾರ್ನಿಂಗ್ ಬ್ರದರ್. ಅಯ್ಯೋ ಗುಡ್ ಮಾರ್ನಿಂಗ್ ಮನೆ ಹಾಳಾಗ. ನನ್ನ ಫ್ರೆಂಡ್ಸು ನನ್ನ ಮನೆ ಹತ್ರ ಇರೋರೆಲ್ಲ ನೀನು ಸೇರ್ಕೊಂಡಿರೋ ಆ ನೆಟ್ವರ್ಕ್ ಮಾರ್ಕೆಟೇ ಸುಳ್ಳು. ಅವಯ್ಯ ನಿಮ್ಮ ಸರ್ರವನಲ್ಲ, ಅವನಿಗಾಗಲೇ ಹಿಂಗೆ 10 ಜನಕ್ಕೆ ಈ ಥರ ನೆಟ್ವರ್ಕ್ ಮಾರ್ಕೆಟ್ ಹೆಸ್ರು ಹೇಳ್ಕೊಂಡು ಮೋಸ ಮಾಡವನೆ ಅಂತ ಎದುರಿಸ್ತವ್ರೆ ಸರ್. ಎಲ್ಲಿದ್ದೀರಾ ಸರ್? ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು. ಅಯ್ಯ ತಗಲಕೊಂಡ್ಬಿಡ್ತೀನಲ್ಲಪ್ಪ. ನಾನೀಗ ಡೆಲ್ಲಿಲಿ ಕ್ಲಬ್ ಮೀಟಿಂಗ್ ನಲ್ಲಿ ಇದ್ದೀನಿ. ನಮ್ಮ ಟೀಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಬೆನಿಫಿಟ್ಸ್ ಕೊಡ್ಸೋಣ ಅಂತ. ನೋಡಿ, ಯಾರೋ ನಿಮ್ಗೆ ತಪ್ಪು ಮಾಹಿತಿ ನೀಡ್ತಿದ್ದಾರೆ. ಒಬ್ಬ ಮನುಷ್ಯ ಯಶಸ್ಸಿನ ದಾರಿಯಲ್ಲಿ ಸಾಕ್ತಿದ್ದಾನೆ ಅಂದ್ರೆ ಅದನ್ನ ಹಾಳು ಮಾಡೋಕೆ 100 ಜನ ಇರ್ತಾರಂತೆ. ಹಾಗೆ ನಿಮ್ ಏಳ್ಗೆ ಸಹಿಸಲಾರದವ್ರು ಯಾರೋ ನೀವು ನಮ್ಮ ಟೀಮ್ ಜೊತೆ ಬಂದ್ರೆ ಯಶಸ್ಸು ಕಾಣ್ಬಿಡ್ತೀರಾ ಅಂತ ತಿಳ್ಕೊಂಡೇ ಈ ರೀತಿ ಹೇಳಿರ್ತಾರೆ. ನೀವು ಇದಕ್ಕೆಲ್ಲ ಕಿವಿ ಕೊಡ್ಬೇಡಿ. ನಂಗೂ ನಿಮ್ ಸ್ಟೇಜ್ ನಲ್ಲಿ ಇದ್ದಾಗ ಆ ಥರ ಎಲ್ಲ ಅಡ್ಡಿ ಆತಂಕಗಳು ಬಂತು. ಅದನ್ನೆಲ್ಲ ಎದುರು ನಿಲ್ಸಿರೋದಕ್ಕೆ ನೋಡಿ ಈಗ ನಾನು ವಾರಕ್ಕೆ ಒಂದ್ರಂತೆ BMW ಹಾಡಿಲೆಲ್ಲ ಓಡಾಡ್ತಿರೋದು. ಅಯ್ಯೋ ಅದಕ್ಕೂ ಹೇಳಿದ್ರು ಸರ್, ನೀವು ವಾರಕ್ಕೊಂದ್ಸಲಿ ಬರ್ತಿರೋ ಕಾರ್ಗಳು ಕೂಡ ಬಾಡಿಗೆದಂತೆ. ಎಲ್ಲಿದ್ದೀರಾ ಅಂತನಾದ್ರೂ ಹೇಳಿ ಸರ್, ಅಲ್ಲಿಗೆ ಬಂದು ಮಾತಾಡ್ತೀನಿ. ಅಯ್ಯ ತಗಲಾಕೊಂಡ್ಬಿಡ್ತೀನಲ್ಲಪ್ಪ. ಹಿಂಗಾರು ಮಾಡಿ ಮ್ಯಾನೇಜ್ ಮಾಡಬೇಕು. ಬ್ರದರ್ ಕೇಳಿಸ್ತಿದ್ಯಾ? ನಂಗೇನು ಕೇಳಿಸ್ತಿಲ್ಲ ಬ್ರದರ್. ಬೆಂಗಳೂರು ಬಂದು ಕಾಲ್ ಮಾಡ್ತೀನಿ. ಹಲೋ ಬ್ರದರ್, ಹಲೋ 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 ಹಲೋ. ಯಪ್ಪ ಅಯ್ಯ ಬ್ರದರ್, ನೀವೇನಿಲ್ಲಿ? ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು ಬ್ರದರ್. ಈಗ ಜಸ್ಟ್ ಕಾಲ್ ಮಾಡಿದ್ರು, ನೀವೇನಿಲ್ಲಿ? ಮಾಡೋ ಕೆಲಸ ಆದ್ರೂ ಕರೆಕ್ಟಾಗಿ ಮಾಡಲಿ.